ಹಲೋ ಎಲ್ರಿಗೂ ನಮಸ್ಕಾರ. ಏನು ಹೇಳೋದು, ಐ ಥಿಂಕ್ ಆಲ್ಮೋಸ್ಟ್ ಒಂದು 300 ಡೇಸ್ ಏನೋ ಆಯಿತು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿ, ಪ್ರ್ಯಾಂಕ್ ವೀಡಿಯೋ ಅಪ್ಲೋಡ್ ಮಾಡಿ. 2023 ಕ್ಯಾಲೆಂಡರ್ ಇಯರ್ ಒಂಥರ ನನಗೆ ಎಲ್ಲ ಮಿಕ್ಸ್ ಇತ್ತು. ನಾನು ಅಂದ್ಕೊಂಡಿದ್ದೆಲ್ಲ ಟ್ರೈ ಮಾಡಿದೆ, ಸಕ್ಸಸ್ ಆಯಿತು ಆಗಿಲ್ವೋ, ನಾನು ಅಂದ್ಕೊಂಡಿದ್ದು ಮಾಡಬೇಕು ಅಂದ್ಕೊಂಡಿದ್ದು ಅದರಲ್ಲಿ ಒಂದು ಹೆಜ್ಜೆ ಮುಂದೆಗಿಟ್ಟೆ. ಸೊ ಮೇ ಬಿ ಅದನ್ನು ಮುಂದೆ ಕಂಟಿನ್ಯೂ ಮಾಡ್ಬೋದು, ಮಾಡ್ದೇ ಇರ್ಬೋದು. ಬಟ್ ಇದೆಲ್ಲ ಮಿಡಲಲ್ಲಿ ಪ್ರ್ಯಾಂಕ್ ಬಾಯ್ ಕನ್ನಡ ಚಾನಲ್ ಸ್ಟಾಪ್ ಮಾಡಿದೆ. ನಾನು ಬೇರೆ ಬೇರೆ ಜರ್ನೀಸ್ ಎಲ್ಲ ಸ್ಟಾರ್ಟ್ ಮಾಡಿದೆ ಲಾಸ್ಟ್ ಇಯರು. ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸ್. ನನಗೆ ಬೇಕಾಗಿರೋವಂಥ ಒಂದು ಎಕ್ಸ್ಪೀರಿಯೆನ್ಸ್ ಅದರಲ್ಲಿ ಸಿಕ್ತು. ರೀಸೆಂಟ್ ಒಂದು ಹೊರನಾಡು ಉಡುಪಿ ಟ್ರಿಪ್ಪಲ್ಲಿನೂ ಒಂಥರ ನಾನು ಆಲ್ಮೋಸ್ಟ್ ಒಂದು 8 months ಮೇಲೆ ಆಯಿತು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿ. ಈಗಲೂ ನನ್ನ ನೆನ್ಪಿಟ್ಕೊಂಡು ಯಾಕೆ ವೀಡಿಯೋಸ್ ಮಾಡ್ತಿಲ್ಲ, ಯಾವಾಗ ವೀಡಿಯೋಸ್ ಬರುತ್ತೆ ಅಂತ ಒಂದು ನಿಮ್ಮ ಪ್ರೀತಿ ಇದೆಯಲ್ಲ, ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೇ ಬಿ ಏನು ಬಿಡು, ನಾನು ಆ್ಯಕ್ಟಿವ್ ಇಲ್ಲ, ಮರ್ತೋಗಿರ್ತಾರೆ. ಇನ್ನೊಂದು ಅದು ನೋಟಿಫಿಕೇಷನ್ಸು ಹೋಗಲ್ಲ ಚಾನಲ್ದು. ನಾನು ಆ ರೀತಿ ಅಂದ್ಕೊಂಡೆ. ಬಟ್ ಇನ್ನೂ ನನ್ನ ಮುಖ ನೆನ್ಪಿಟ್ಕೊಂಡಿದ್ದೀರಾ. ಜೋಕ್ ಏನಂದರೆ ನನ್ನ ಮುಖಕ್ಕಿಂತ ಹೆಚ್ಚು ನನ್ನ ವಾಯ್ಸ್ ನೆನ್ಪಿಟ್ಕೊಂಡಿದ್ದೀರಾ. ಫಸ್ಟ್ ನನ್ನ ವಾಯ್ಸ್ ಕೇಳಿ ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ಲ ಅಂತ ಮತ್ತೆ ಅವರು ರೀಕಾಲ್ ಮಾಡ್ಕೊಂಡಿದ್ದು ನೀವೇನಾ ಅಂತ ಕೇಳ್ತಿದ್ದಾರೆ. ಸೀರಿಯಸ್ಲಿ ಅದಂತೂ ತುಂಬ ಖುಷಿ ಆಯಿತು. ಲಾಸ್ಟ್ ಜರ್ನಿಯಲ್ಲಿ ಉಡುಪಿ ಹೊರನಾಡು ಟ್ರಾವೆಲ್ ಮಾಡಿದಾಗ ಇದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಓಕೆ, ಸೊ ಈಗ ಪಾಯಿಂಟ್ ಏನಂದರೆ, ನಾನೀಗ ಜಾಬ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು, ನಾನು ಉತ್ತರ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿ ಸಾಕಾಯಿತು. ನಿಮಗೂ ಬೇಜಾರಾಗಿದೆ. ನಾನು ಅಲ್ಲಿಗೆ ಬರೋಕ್ಕಾಗಲಿಲ್ಲ ಸಮ್ ರೀಸನ್ಸ್ನಿಂದ. ಆ್ಯಂಡ್ ನನಗೆ ಲಾಸ್ಟ್ ಆಲ್ಮೋಸ್ಟ್ ಒಂದು 7 monthsನಿಂದ ಯಾರ್ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತಿದ್ದೀರೋ ನಿಮ್ಮ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಮೇಲೆ ಪ್ರ್ಯಾಂಕ್ ಮಾಡಿ ಅಂತ. ಸೊ ಈಗ ಮತ್ತೆ ರೀಓಪನ್ ಮಾಡ್ತಿದ್ದೀವಿ, ರೀಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ವೀಕ್ಲಿ ಒಂದು ವೀಡಿಯೋ ಆದರೂ ಗ್ಯಾರಂಟಿ. ಸೊ ಅದು ಯಾವ ಡೇ ಅಪ್ಲೋಡ್ ಮಾಡಬೇಕು ಅಂತ ನೀವೇ ಹೇಳಿ. ಲೈಕ್ ವೀಕೆಲ್ಲ ನೋಡೋ ಥರ ವೀಕ್ ಸ್ಟಾರ್ಟ್ ಮಂಡೇ ಆರ್ ಟ್ಯೂಸ್ಡೇ ಅಪ್ಲೋಡ್ ಮಾಡೋದಾ, ಇಲ್ಲ ವೀಕೆಂಡ್ ಅಪ್ಲೋಡ್ ಮಾಡೋದು ಅಂತ ನೀವೇ ತಿಳಿಸಿ, ಕಮೆಂಟ್ ಮೂಲಕ ತಿಳಿಸಿ. ಸೊ ಅದ್ರ ಪ್ರಕಾರ ಅಪ್ಲೋಡ್ ಮಾಡೋಣ. ನಾನು ಜಾಬ್ ಮಾಡ್ತಿದ್ದೀನಿ ಅದು ಇದು ಅನ್ನೋದಕ್ಕಿಂತ ನಿಮ್ಮ ಪ್ರೀತಿ ಪಡ್ಕೊಳ್ಳೋಕ್ಕೆ ಇನ್ನೊಂದು ಚೂರು ಕಷ್ಟಪಡೋಣ ಅಂತ ಫಿಕ್ಸ್ ಆಗಿದ್ದೀನಿ. ಯಾರ್ಯಾರೆಲ್ಲ ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಇನ್ಮೇಲೆ ನೀವು ಮೆಸೇಜ್ ಮಾಡಿ, ಲೊಕೇಶನ್ ಯಾವುದೇ ಇರಲಿ. ಮೇನ್ ಥಿಂಗ್, ನಾವು ಯಾವುದೇ ಕಾರಣಕ್ಕೂ ನಾವು ಕಾಸು ತಗೊಳ್ಳಲ್ಲ. ಬಟ್ ಇನ್ ಕೇಸ್ ವೀಡಿಯೋ ಮಾಡಿದ್ಮೇಲೆ ನಿಮ್ಗೊಂದು ಮೆಮೊರಿ ಅಂತ ಮಾಡ್ತೇವೆ. ವೀಡಿಯೋ ಮಾಡಿದ್ಮೇಲೆ ಅದು ಅಪ್ಲೋಡ್ ಮಾಡಬಾರ್ದು ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅವಾಗ ಅಪ್ಲೈ ಆಗುತ್ತೆ. ಸೊ ಅದು ನೀವು ನನಗೆ ಕಾಲ್ ಮಾಡಿದಾಗ, ಕಾಂಟ್ಯಾಕ್ಟ್ ಮಾಡಿದಾಗ ಅದನ್ನು ನಾನು ಹೇಳ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 2023 ಕ್ಯಾಲೆಂಡರ್ ಇಯರ್ ಮುಗಿದು 2024ಗೆ ಹೆಜ್ಜೆ ಇಟ್ಟಿದ್ದೀವಿ. ಹೊಸ ಕ್ಯಾಲೆಂಡರ್ ಇಯರ್ಗೆ ಎಲ್ರಿಗೂ ಸ್ವಾಗತ. ಸೊ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತಾ, ಲವ್ ಯು ಆಲ್, ಟೇಕ್ ಕೇರ್. ನಿಮ್ಮ ಒಪಿನಿಯನ್ಸ್ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.